ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ 6ನೇ ಗದ್ಯ ಪಾಠವಾದಂತಹ ಪರಿವರ್ತನೆ ಪಾಠದ ಬಗ್ಗೆ ನೋಡೋಣ. ಹಾಗಾದರೆ ಈ ಪಾಠದ ಕವಿ GS ಬಸವರಾಜ ಶಾಸ್ತ್ರಿ ಅವರ ಒಂದು ಕಿರು ಪರಿಚಯವನ್ನು ನೋಡೋಣ. GS ಬಸವರಾಜ ಶಾಸ್ತ್ರಿ ಅವರು 1936ರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದಂಥವರು. ಇವರು ಅನೇಕ ಭಾಷೆಯ ಪ್ರವೀಣತೆಯನ್ನು ಹೊಂದಿದವರು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರಿಗೆ ಸಂಸ್ಕೃತ, ಹಿಂದಿ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಸುಲಲಿತವಾಗಿ ಮಾತನಾಡಬಲ್ಲವರಾಗಿದ್ದರು. ಅಷ್ಟೇ ಅಲ್ಲ, ಇವರು ಬರೆದ ಪ್ರಮುಖ ಕೃತಿಗಳೆಂದರೆ ನಾಮವಾಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು ರೇಣುಕ ಚರಿತೆ, ಸಮಾಜ ಜೀವಿ, ಗಟ್ಟಿ ಮಾತು, ದಾರಿದೀಪ, ವಚನಾಮೃತಧಾರೆ, ತ್ರಿವೇಣಿ ಸಂಗಮ, ಪ್ರತಿಸ್ಪಂದನ, ಮನುಕುಲ ತಿಲಕ ಅನ್ನುವಂತಹ ಕೃತಿಗಳನ್ನು ರಚಿಸಿದ್ದಾರೆ. ಅಷ್ಟೇ ಅಲ್ಲ, ಇವರು ನಾಟಕಕಾರರು ಆಗಿದ್ದರು. ಮುಯಿ, ಕತ್ತಲು ನಗರ, ತಿಕ್ಕಲು ರಾಜ ಎನ್ನುವಂತಹ ನಾಟಕಗಳನ್ನು ಸಹ ರಚನೆಯನ್ನು ಮಾಡಿದ್ದಾರೆ. ಇವರು ವೃತ್ತಿಯಲ್ಲಿ ನೋಡಿದಾಗ ಶಿಕ್ಷಕ ವೃತ್ತಿಯನ್ನು ಹೊಂದಿದವರು. ಈಗ ನಿವೃತ್ತರಾಗಿ ಯಾದಗಿರಿಯಲ್ಲಿ ನೆಲೆಸಿದ್ದಾರೆ. ಇವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ಮಾಡಿವೆ. ಅದರಲ್ಲಿ ಶಾಸ್ತ್ರಿ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಅವರು ಏನು ಮಾಡಿದ್ದಾರೆ, ತಮ್ಮ ಅಭಿಮಾನಿಗಳಿಗಾಗಿಯೇ ಏನು ಮಾಡಿದ್ದಾರೆ, ರಚಿಸಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು GS ಬಸವರಾಜ ಶಾಸ್ತ್ರಿ ಅವರ ಶಾಸ್ತ್ರಿ ಕನಸು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದು GS ಬಸವರಾಜ ಶಾಸ್ತ್ರಿ ಅವರ ಒಂದು ಕಿರು ಪರಿಚಯ. ಪಾಠವನ್ನು ನೋಡೋಣ. ಗದ್ಯ ಪಾಠ 6, ಪರಿವರ್ತನೆ. ಬರೆದವರು GS ಬಸವರಾಜ ಶಾಸ್ತ್ರಿ. ಪಾಠ ಪ್ರವೇಶ. ಹುಟ್ಟುತ್ತಲೇ ಯಾರೂ ಕೆಟ್ಟವರಾಗಿರುವುದಿಲ್ಲ. ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡಿರುತ್ತವೆ. ಅಂಥವರಿಗೆ ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪರಿವರ್ತನೆಗೊಳ್ಳುತ್ತಾರೆ. ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಸಂತೋಷವನ್ನು ತರುತ್ತದೆ. ಅದಕ್ಕೆ ಹೇಳುವುದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎಂದು. ಹಾಗಾಗಿ ಹೆಜ್ಜೇನು ಸವಿದಂತೆ ಎಂದು. ಪ್ರಸ್ತುತ ಪಾಠದಲ್ಲಿ ಸಜ್ಜನ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ 2 ಸನ್ನಿವೇಶಗಳನ್ನು ನೀಡಲಾಗಿದೆ. ಅಂತಹ ಸಜ್ಜನ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು. ಇಲ್ಲಿ ಪಾಠ ಪ್ರವೇಶದಲ್ಲಿ ನೋಡಿದಾಗ ಪಾಠದ ಪರಿವರ್ತನೆ, ಪಾಠದ ಹೆಸರೇ ಸೂಚಿಸುತ್ತದೆ. ಪರಿವರ್ತನೆ ಅಂದರೆ ಒಬ್ಬ ಏನು ಮಾಡೋದು, ಬದಲಾವಣೆಯನ್ನು ಮಾಡುವಂಥದ್ದಕ್ಕೆ ಪರಿವರ್ತನೆ ಅಂತೆ. ಹಾಗಾದರೆ ಯಾವುದೇ ವ್ಯಕ್ತಿಯಾಗಲಿ ಮನುಷ್ಯನಾಗಲಿ ಹುಟ್ಟಬೇಕಾದ್ರೆ ಆತ ಕೆಟ್ಟವನಂತ ಇರೋದಿಲ್ಲ. ಸಂದರ್ಭಗಳ ಒಬ್ಬೊಬ್ಬರನ್ನ ಏನು ಮಾಡ್ತದೆ, ಕೆಟ್ಟವರನ್ನಾಗಿ ಮಾಡ್ತದೆ. ಕೆಲವೊಮ್ಮೆ ಸಂದರ್ಭಗಳೇ ಏನು ಮಾಡ್ತದೆ, ಅವರನ್ನು ಕೆಟ್ಟವರಿದ್ದರನ್ನು ಬದಲಾಗುವಂಥ ಅವಕಾಶವನ್ನು ಸಹ ಮಾಡಿಕೊಡ್ತದೆ. ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪರಿವರ್ತನೆ ಆಗುವಂತೆ ಮಾಡ್ತದೆ. ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಂದು ಒಡನಾಟದಿಂದ ಹೇಗೆ ಸಂತೋಷ ತರ್ತದೆಯೋ ಅದಕ್ಕೆ ಹೇಳೋದು, ಯಾವಾಗಲೂ ನಾವು ಏನು ಮಾಡಬೇಕು, ಒಳ್ಳೆಯ ಸ್ನೇಹಿತರ ಸಹವಾಸವನ್ನು ಮಾಡಬೇಕು. ಹಾಗೆ ಸಹವಾಸ ಮಾಡೋದ್ರಿಂದನೇ ನಾವು ಒಳಿತಾಗ್ತದೆ. ಅದ್ರ ಜೊತೆಗೆ ಹೆಜ್ಜೇನು ಸವಿದಂತೆ ಅಂದರೆ ಹೆಜ್ಜೇನು, ಹಿರಿದಾದ ಜೇನು, ಹೆಜ್ಜೇನು. ಅಲ್ಲಿ ಹೆಜ್ಜೇನು ಅಂತೇಳಿ ಯಾಕೆ ಹೇಳಿದ್ದಾರೆ ಅಂದರೆ, ನಾವು ಹೆಜ್ಜೇನು ಅಂತ ಹೇಳೋದು ಜೇನಿನಲ್ಲೇ ಅತ್ಯಮೂಲ್ಯವಾದಂತಹ ಮಕರಂದವನ್ನು ಹೊಂದಿರುವಂಥದ್ದು. ಹಾಗಾಗಿ ಹೆಜ್ಜೇನು ಸವಿದಂತೆ, ಒಳ್ಳೆಯವರ ಸಹವಾಸ ಮಾಡಿದರೆ ನಮಗೆ ಒಳ್ಳೆಯದೇ ಆಗ್ತದೆ. ಪ್ರಸ್ತುತ ಪಾಠದಲ್ಲಿ ಸಹ ಒಬ್ಬ ಕಳ್ಳನ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗಿದೆ ಅನ್ನುವಂಥ ಸನ್ನಿವೇಶವನ್ನು ಇಲ್ಲಿ ತೋರಿಸಲಾಗಿದೆ. ಈ ಸನ್ನಿವೇಶದ ಬಗ್ಗೆ ಒಮ್ಮೆ ನೋಡೋಣ. ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ. ಉದಾಹರಣೆಗೆ, ನನ್ನ ತಂದೆಯ
ತಂದೆಯಾದ ಗಣೇಕಲ್ ಶಿವಯ್ಯ ತಾತನು ಪಿಟೀಲು ವಾದಕ. ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲೇ ಪ್ರಸಿದ್ಧನಾಗಿದ್ದನು. ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಚಲಬನದಲ್ಲಿ 4 ಜನ ಕಳ್ಳರು ಗಂಟು ಬೀಳುತ್ತಾರೆ. ಆಗ ನನ್ನ ತಾತನು ಹೆದರದೆ ಧೈರ್ಯದಿಂದ ಕಳ್ಳರನ್ನು ಕುರಿತು, ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡ್ತೇನೆ, ಯಾವ ತಕರಾರೂ ಇಲ್ಲ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು. ಆಗ ಕಳ್ಳರು, ಹೇಳಿ ತಾತ, ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ. ಇಲ್ಲಿ ಏನಾಗಿದೆ ಅಂತಂತಂದರೆ, ಮನಸ್ಸಿಗೆ ಹಿತಕರವಾದಂತಹ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ನೋಡಿ, ಎಂಥ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ಅಂತಂದರೆ ಇಲ್ಲಿ ಮನಸ್ಸಿಗೆ ಹಿತಕರ, ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಮಾತು ಬೇಕು. ಆ ಮಾತು ಯಾವ ರೀತಿಯಲ್ಲಿರಬೇಕು? ಆನಂದದಾಯಕವಾಗಿರಬೇಕು. ಆ ಆನಂದದಾಯಕವಾದಂಥ ಮಾತು ಕಿವಿಗೆ ಬಿದ್ದರೆ ಯಾವುದೇ ವ್ಯಕ್ತಿ, ಅಂದರೆ ಇಲ್ಲಿ ಆನಂದದಾಯಕವಾದ ಮಾತು ಅಂತಂದರೆ ಯಾವ ರೀತಿಯಲ್ಲಿ ಅಂದರೆ, ಒಳ್ಳೆಯ ಹಿತಕರವಾದಂಥ ನುಡಿ ಮಾತುಗಳಿದ್ದರೆ ಯಾವನೇ ಇದ್ದರೂ, ಎಂಥ ಕಟುಕನಿದ್ದರೂ ಸಹ ಆತನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಅನ್ನೋದಕ್ಕೆ ಒಂದು ಕವಿ ಇಲ್ಲಿ ಒಂದು ಉದಾಹರಣೆ ಮೂಲಕ ಸ್ಪಷ್ಟೀಕರಿಸ್ತಾ ಇದ್ದಾರೆ. ನನ್ನ ತಂದೆಯಾದ, ನೋಡಿ, ಅವರ ತಂದೆಯಾದಂತಹ ಗಣೇಕಲ್ ಶಿವಯ್ಯ ಅಂತೇಳಿ ಇದ್ರಂತೆ. ಅವ್ರ ತಾತ ಪಿಟೀಲು ವಾದಕರಾಗಿದ್ರಂತೆ. ಬಯಲಾಟದ ನಿರ್ದೇಶಕನಾಗಿ, ಬಯಲಾಟ ಮೊದಲೆಲ್ಲ ಎಂಟರ್ಟೈನ್ಮೆಂಟ್ ಅಂತಂದರೆ ಬಯಲಾಟ ಆಗಿತ್ತು. ಹಾಗಾಗಿ ಆ ಬಯಲಾಟದ ನಿರ್ದೇಶಕರಾಗಿ ಸಹ ರಾಯಚೂರು ಜಿಲ್ಲೆಯಲ್ಲೇ ಅವರು ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದವರಾಗಿದ್ದರು. ಯಾರು? ಗಣೇಕಲ್ ಶಿವಯ್ಯ. ಒಂದು ಸಲ ಅವರು ಆಟ ಮುಗಿಸ್ಕೊಂಡು, ಬಯಲಾಟವನ್ನು ಮುಗಿಸ್ಕೊಂಡು ಸಂಭಾವನೆ ಅಂದರೆ ಹಣವನ್ನು ಪಡೆದುಕೊಂಡು ಸಂಭಾವನೆ ಪಡ್ಕೊಂಡು ಊರಿಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಈಚಲಬನ. ಇಲ್ಲಿ ಹಾಗಾದರೆ ಈಚಲಬನ ಅಂತಂದರೆ ತಾಳೆ ಜಾತಿಗೆ ಸೇರಿದಂತಹ ಒಂದು ಮರದ ಗುಂಪಿಗೆ ಅಂದರೆ ಈಚಲ ಮರ ಅಂತೇಳಿ ಕರಿತೇವೆ. ಇಲ್ಲಿ ಈಚಲಬನದಲ್ಲಿ 4 ಜನ ಕಳ್ಳರು ಏನು ಮಾಡ್ತಾರೆ ಅಂತಂದರೆ ಗಂಟು ಬೀಳುತ್ತಾರೆ. ತಾತನಲ್ಲಿರುವ ಹಣವನ್ನು ಪಡಿಬೇಕು ಅನ್ನೋಂಥೇಳಿ. ಆಗ ತನ್ನ ತಾತನು ಹೆದರಲಿಲ್ಲ, ಧೈರ್ಯದಿಂದ ಕಳ್ಳರನ್ನು ಕುರಿತು ಹೇಳ್ತಾನೆ. ಏನಂತ? ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ. ನಿಮ್ಗೆ ಹಣ ಬೇಕಾ? ಕಳ್ಳರಿಗೆ ತಾನೆ, ನಿಮ್ಗೆ ಹಣ ಬೇಕಾ? ನನ್ನ ಹತ್ರ ಇದೆ, ನಾನು ಕೊಡ್ತೇನೆ ನಿಮಗೆ. ನಾನು ಯಾವುದೇ ತಕರಾರು ಮಾಡೋದಿಲ್ಲ, ಕಳ್ಳ ಅಂತ ಕೂಗೋದಿಲ್ಲ, ಏನೂ ಮಾಡೋದಿಲ್ಲ, ನಿಮಗೆ ಕೊಡ್ತೇನೆ. ನನ್ನದೊಂದು ಆಸೆ ಇದೆ, ನೀವು ಪೂರೈಸಿ ಅಂತ ಹೇಳ್ತಾನೆ. ಆಗ ಕಳ್ಳರು ತಾತನಿಗೆ ನೋಡಿ ಖುಷಿ, ಖಂಡಿತವಾಗಿ ನಾವು ನಿಮ್ಮ ಆಸೆ ಪೂರೈಸ್ತೇವೆ, ಅದೇನು ಹೇಳಿ, ನಮ್ಗೆ ಹಣ ಒಂದು ಸಿಕ್ಕದು ಸಾಕು ಅಂಥೇಳಿ ಹೇಳ್ತಾರೆ. ಮುಂದೆ ಏನಾಯಿತು? ಪೂರೈಸುತ್ತೇನೆ, ಅದೇನು ಹೇಳಿ ಎನ್ನಲು ತಾತನು, ಅದೇನು ಕಷ್ಟದಾಯಕವಲ್ಲ, ಕಿವಿಗಳಿಗೇನು ಸುಖಕರವಾದುದು. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಆಗಲಿ ತಾತ, ಖಂಡಿತವಾಗಿಯೂ ಕೇಳುತ್ತೇವೆ, ಆದ್ದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ. ತಾತನು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದರು. ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈಮರೆತು ನಿಂತಂತೆ ಆ ಕಳ್ಳರು ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು. ಅರ್ಧ ತಾಸೇನು 1 ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ. ಇಲ್ಲಿ ತಾತ ಹೇಳ್ತಾ ಇದ್ದಾರೆ, ಏನು ತಾನು, ಅಯ್ಯ, ನಿಮ್ಗೆ ಹಣ ಕೊಡ್ತೇನೆ, ಹಣ ಕೊಡಬೇಕು ಅಂತಂದರೆ ನನ್ನದೊಂದು ಮಾತಿದೆ ಅಂತ. ಏನು, ನನ್ನ ಆಸೆ ನಡೆಸ್ಕೊಟ್ರೆ ನಿಮಗೆ ಹಣವನ್ನು ಕೊಡ್ತೇನೆ, ನನಗೇನೂ ಕೂಗುವುದಿಲ್ಲ, ಕಳ್ಳ ಅಂತಲೂ ಕೂಗುವುದಿಲ್ಲ, ಏನೂ ಕೂಗುವುದಿಲ್ಲ, ನಿಮ್ಗೆ ನಾನು ಹಣವನ್ನು ಕೊಟ್ಬಿಡ್ತೇನೆ, ಅದು ನನ್ನ ಆಸೆಯನ್ನು ನೀವು ಪೂರೈಸಬೇಕು ಅಂತ. ಆಗ ಕಳ್ಳರಿಗೆ ಖುಷಿ, ಏನು ಗಲಾಟೆ ತಕರಾರು ಇಲ್ಲದೆ ನಮ್ಗೆ ಹಣ ಸಿಗ್ತಾ ಇದೆಯಲ್ಲ ಅಂಥೇಳಿ, ನಿಮ್ಮದು ಒಂದು ಆಸೆ ಏನು? ಹೇಳಿ, ನಾವು ಪೂರೈಸ್ತೇವೆ ಅಂತ. ತಾತ, ಅದೇನು ಕಷ್ಟದಲ್ಲ,
ಕಿವಿಗಳಿಗೆ ಸುಖಕರವಾದದ್ದು. ನೀವು ನಿಶ್ಚಿಂತೆಯಿಂದ ಕುಳಿತು ನಾನು ಒಂದು ಅರ್ಧ ತಾಸು ಏನು ಮಾಡ್ತೇನೆ, ನನ್ನ ಸಂಗೀತವನ್ನು ನೀವು ಕೇಳಬೇಕು ಅಂದು ಮಾತ್ರ ನಾನು ನಿಮ್ಗೆ ಹಣವನ್ನು ಕೊಡ್ತೇನೆ. ಆಗಲಿ ತಾತ, ಖಂಡಿತವಾಗಿ ನಾವು ಕೇಳ್ತೇವೆ, ನಾವೇನು ಕಳೆದುಕೊಳ್ಳೋದು ಇಲ್ಲ, ಒಂದು ಅರ್ಧ ತಾಸು ಮರದ ಕೆಳಗೆ ಕೂತ್ಕೊಂಡು ನಾವು ಕೇಳ್ತೇವೆ. ಅಲ್ಲೇ ಮುಂದೆ ಏನಿತ್ತು ಅಂತಂದರೆ, ನದಿ ಹರಿತಾ ಇತ್ತು, ಜುಳು ಜುಳು ಅನ್ನುವಂತಹ ಶಬ್ದ ಕೇಳ್ತಾ ಇತ್ತು. ಅಷ್ಟೇ ಅಲ್ಲ, ಇಲ್ಲಿ ಮತ್ತೇನು ಆಗ್ತಾ ಇತ್ತು ಅಂತಂತಂದರೆ, ಅವರು ಮತ್ತೊಂದು ಇದನ್ನು ತೋರಿಸ್ತಾ ಇದ್ದಾರೆ. ಏನಂತಂದರೆ, ತಾತ ಪಿಟೀಲು ಬಾರಿಸ್ಕೋತಾ ಮಧುರವಾದ ಕಂಠದಿಂದ ಹಾಡಲಿಕ್ಕೆ ಶುರು ಮಾಡಿದ್ರು. ಅವರು ಯಾವ ಹಾಡನ್ನು ಶುರು ಮಾಡ್ತಾರೆ ಅಂತಂದರೆ, ಬೈಜು ಹಾಡಿದಾಗ, ಅಂದರೆ ಬೈಜು ಅನ್ನುವಂತಹ ಸಂಗೀತದ ಸ್ವರೂಪದ ಹಾಡನ್ನು ಹಾಡಿದಾಗ, ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದಂತೆ. ಅಂದರೆ ಈ ರೀತಿಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬೈಜು ಅನ್ನುವಂತಹ ಪದವನ್ನು ಯಾಕೆ ಬಳಸ್ತಾ ಇದ್ದಾರೆ ಅಂತಂದರೆ, 16ನೇ ಶತಮಾನದಲ್ಲಿ ಗ್ವಾಲಿಯರ್ನಲ್ಲಿ ಒಬ್ಬ ಪ್ರಸಿದ್ಧ ಗಾಯಕ ಇದ್ದಂತೆ. ಎಷ್ಟನೇ ಶತಮಾನದಲ್ಲಿ ಬೈಜು ಅನ್ನೋ ಪದ ಅರ್ಥ ಇಲ್ಲಿ ಸರಿಯಾಗಿ ಕೇಳ್ಕೊಳ್ಳಿ. 16ನೇ ಶತಮಾನದಲ್ಲಿ ಗ್ವಾಲಿಯರ್ನಲ್ಲಿದ್ದ ಒಬ್ಬ ಪ್ರಸಿದ್ಧ ಗಾಯಕ ಇದ್ದಂತೆ. ಆತನ ಹೆಸರು, ಪೂರ್ಣ ಹೆಸರು ಏನಿತ್ತು ಅಂತಂದರೆ ಬೈಜು ಬಾವರಾ ಅನ್ನುವಂಥದ್ದು. ಈತ ತಾನ್ಸೇನ್ ಹೆಸರು ಕೇಳಿರ್ಬೋದು ನೀವು ಸೋಷಲಲ್ಲಿ. ಆತ ತಾನ್ಸೇನನ ಸಮಕಾಲೀನವಾದಂತಹ ವ್ಯಕ್ತಿಯಾಗಿದ್ದ. ಈತ ಒಬ್ಬ ಸಂಗೀತ ವಿದ್ವಾಂಸ. ಈತ ಸ್ವಾಮಿ ಹರಿದಾಸರ ಶಿಷ್ಯ ಸಹ ಆಗಿದ್ದ. ಬೈಜು ಮತ್ತು ತಾನ್ಸೇನನಿಗೂ ಒಮ್ಮೆ ಸಂಗೀತ ಸ್ಪರ್ಧೆ ನಡೀತಂತೆ. ಆ ಸ್ಪರ್ಧೆಯಲ್ಲಿ ಅರಮನೆಯಿಂದ ದೂರ ಕಳಿಸಿದಂತಹ ಜಿಂಕೆಯನ್ನು ಬೈಜು ತನ್ನ ಗಾಯನದ ಮೂಲಕ ಆಕರ್ಷಿಸಿ ಅದು ಏನು ಮಾಡ್ತಾನೆ, ಹಿಂತಿರುಗಿ ಬಂದಿತ್ತಂತೆ. ಅವನು ಅಷ್ಟು ಸುಂದರವಾಗಿ ಬೈಜು ಹಾಡ್ತಾ ಹಾಗಾಗಿ ಅಲ್ಲಿ ಸಂಗೀತದಲ್ಲೇ ಹೇಳ್ತಾರೆ, ಬೈಜು ರೂಪದ ಒಂದು ಹಾಡನ್ನು ಹಾಡಿದಾಗ ಆಗ ಜಿಂಕೆ ತಪ್ಪಿಸ್ಕೊಂಡಂಥ ಜಿಂಕೆ ಮತ್ತೆ ಮರಳು ಬಂತೇನೋ ಅನ್ನುವಂಥ ರೀತಿಯಲ್ಲಿ ಅಜ್ಜನ ಹಾಡಿತ್ತಂತೆ. ಕಳ್ಳರು ಸಹ ಆ ಹಾಡಿಗೆ ಮೈ ಮರೆತರಂತೆ. ಇದು ಬೈಜು ಅರ್ಥ ಆಗಿರ್ಬೋದು ಅಂತ ನಾನು ತಿಳ್ಕೊತಾನೆ. ಕಳ್ಳರು ತಾತನ ಹಾಡಿಗೆ ಮೈ ಮರೆತು ಕಣ್ಣು ಮುಚ್ಕೊಂಡು ತಲೆ ದೂಗಿಸ್ತಾ ಹಾಡನ್ನು ಕೇಳಿದ್ರಂತೆ. ಅರ್ಧ ತಾಸಾಯಿತು. ಅರ್ಧ ತಾಸಾಗೋಯ್ತು, ಆದರೂ ಅವ್ರಿಗೆ ಗೊತ್ತೇ ಆಗಲಿಲ್ಲ. ನಂತರ ಒಂದು ತಾಸು ಆದರೂ ಅವರಿಗೆ ಎಚ್ಚರನೇ ಆಗಲಿಲ್ಲ. ಕೊನೆಗೇನಾಯಿತು ನೋಡಿ. ಕೊನೆಗೆ ಎಚ್ಚೆತ್ತ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರಡತೊಡಗಿದರು. ಆಗ ತಾತನು ಅವರನ್ನು ತಡೆದು, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನೂ ಕೊಡುತ್ತೇನೆ. ಅದರಿಂದ ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ, ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳಿಸುತ್ತಾರೆ. ಅಂದಿನಿಂದ ಅವರು ವ್ಯಾಪಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ. ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತನೆಗೊಳಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ. ಅಲ್ಲಿ ಕಳ್ಳರು ತಾತನಿಗೆ ಏನು ಮಾಡ್ತಾರೆ, ಎಚ್ಚೆತ್ತ ನಂತರ ಒಂದು ತಾಸಾಯಿತು ಹಾಡು ಕೇಳ್ತಾ ಆಗ ನಂತರ ಎಚ್ಚೆತ್ತ ಕಳ್ಳರು ತಮ್ಮಲ್ಲಿರುವ ನಾವು ಈ ಅಜ್ಜನ ಹಣವನ್ನು ತೆಗೆದುಕೊಳ್ಳೋದಾ ಬೇಡ ಅಂಥೇಳಿ ತಾತನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ತಾತ, ನಿಮ್ಮ ಹಣ ನಮಗೆ ಬೇಡ, ನಮಗೇನು ಮಾಡಿ ನಿಮ್ಮ ಆಶೀರ್ವಾದ ಅಷ್ಟೇ ಕೊಡಿ ಅಂಥೇಳಿ ತಮ್ಮಲ್ಲಿರುವಂಥ ಹಣವನ್ನು ಸಹ ತಾತನಿಗೆ ಕೊಡಲಿಕ್ಕೆ ಹೇಳ್ತಾರೆ. ಆಗ ಅಯ್ಯ ದಯಾಳುಗಳೇ, ನಿಮ್ಮ ಹಣ ನನಗೆ ಬೇಕಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡ್ತೇನೆ, ನೀವೇನು ಮಾಡಿ ಕಳ್ಳತನವನ್ನು ಬಿಟ್ಬಿಡಿ, ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡಿ ಒಳ್ಳೆಯ ಜೀವನ ನಡೆಸಿ, ಕೆಟ್ಟ ಕಳ್ಳತನವನ್ನು ಮಾಡಬೇಡಿ, ಸತ್ಯವಂತರಾಗಿ ಬದುಕಿ ಅಂತ ಹೇಳಿ ತನ್ನ ಹಣವನ್ನು ಕೊಟ್ಟು ಅವರಿಗೆ ಆಶೀರ್ವದಿಸಿ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗಿ ಅನ್ನುವಂಥ ಮಾತನ್ನು ತಾತ ಹೇಳ್ತಾರೆ. ಅಂದಿನಿಂದ ಅವರು ಏನು ಮಾಡ್ತಾರೆ, ವ್ಯಾಪಾರ ಮಾಡ್ಕೊಂಡು ಸುಖ ಜೀವನವನ್ನು ನಡೆಸ್ತಾ ಹೋಗ್ತಾರೆ ಆ ಕಳ್ಳರು. ಹೀಗೆ ತಾತ ಸಂಗೀತದ ಮೂಲಕ ಏನು ಮಾಡ್ತಾರೆ, ಈ ಕಳ್ಳರ ಮನಸ್ಸನ್ನು ಪರಿವರ್ತನೆಯನ್ನು ಅಂದರೆ ಬದಲಾವಣೆಯನ್ನು ಮಾಡ್ತಾರೆ. ಮುಂದಿನ ಭಾಗವನ್ನು ಮುಂದಿನ ವಾರ ನೋಡೋಣ. ಧನ್ಯವಾದ.